ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ KS ಲೈಫ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಸ್ಮಾರ್ಟ್ ವೇ ಟು ಸೆಲೆಕ್ಟ್ ಬೇಬಿ ಡೈಪರ್. ಹಾಗಾದ್ರೆ ಬನ್ನಿ ನೋಡೋಣ. ಎಲ್ಲ ಲೊಕೇಶನಲ್ಲೂ ಈ ಥರ ಮಿನಿ ಪ್ಯಾಕ್ ಆಫ್ ಪ್ಯಾಂಪರ್ಸ್ ಅವೈಲೇಬಲ್ ಇರುತ್ತೆ. ಸೊ ನಾನು ಇದನ್ನೇ ಫಸ್ಟ್ ಟ್ರೈ ಮಾಡಿದೆ ಆ್ಯಂಡ್ ಇಟ್ ವಾಸ್ ಓಕೆ, ಬಟ್ ಯೂರಿನ್ ಜಾಸ್ತಿ ಆದಷ್ಟು ಇಟ್ ವಾಸ್ ಗೆಟಿಂಗ್ ಹೆವಿಯರ್ ಬೇಬಿಗೆ ಅನ್ನಿಸ್ತು. ನೆಕ್ಸ್ಟ್ ಬಂದು ಹಿಮಾಲಯ ಟ್ರೈ ಮಾಡಿದೆ. ಅಷ್ಟೊಂದು ಸ್ಪೆಷಲ್ ಅನಿಸ್ಲಿಲ್ಲ, ಇಟ್ ವಾಸ್ ಬಿಟ್ ಕಾಸ್ಟ್ಲಿಯರ್ ಅಷ್ಟೇ. ನೆಕ್ಸ್ಟ್ ಲವ್ಲಾಪ್ ತರಿಸ್ದೆ. ಅದ್ರ ಮಧ್ಯೆ ಇರೋ ಅಲೋವೆರಾ ಜೆಲ್ ಏನಿದೆ ಅದು ಪ್ರೊಟೆಕ್ಟ್ ಮಾಡುತ್ತೆ ರ್ಯಾಷಸ್ಸಿಂದ ಅಂದ್ಕೊಂಡು, ಬಟ್ ಇದು ಸೈಜ್ಗಿಂತ ತುಂಬ ಚಿಕ್ಕದಾಗಿತ್ತು, ತುಂಬ ಟೈಟ್ ಆಗಿತ್ತು. ಎಲ್ಲ ಪ್ಯಾಕ್ನ ಈ ಥರ ಕಟ್ ಮಾಡಿ ಯೂಸ್ ಮಾಡಬೇಕಿತ್ತು. ಫೈನಲಿ ನನ್ನ ಪಾಪುಗೆ ಸೂಟ್ ಆಗಿದ್ದು ಮ್ಯಾಮಿ ಪೋಕೋ ಪ್ಯಾಂಟ್ಸ್. ಇದು ಮೇಲಿನಿಂದ ಕಂಪ್ಲೀಟ್ಲಿ ಸ್ಟ್ರೆಚಬಲ್, ಈಸಿ ಇತ್ತು ಹಾಕಲಿಕ್ಕೆ ಸಹ, ಆ್ಯಂಡ್ ಸೈಡು ಸಹ ವೆಂಟಿಲೇಷನ್ಗೆ ಸ್ಪೇಸ್ ಇತ್ತು ಅನ್ನಿಸ್ತು ಸ್ಟ್ರೆಚಬಲ್ ಆಗಿ. ಹಾಗಾಗಿ ನನ್ನ ಪಾಪುಗೆ ಮೀಡಿಯಮ್ ಸಾಕಿತ್ತು. ಬಟ್ ನಾನು ಫಸ್ಟ್ ಈಕ್ವೇಷನ್ ತೋರಿಸಿದ್ದೆ ಅಲ್ಲ, ಅದ್ರ ಪ್ರಕಾರ ನಾನು ಲಾರ್ಜ್ ಅಂತ ಯೂಸ್ ಮಾಡ್ತೀನಿ. ಏನಪ್ಪ ಈಕ್ವೇಷನು ಅಂತೀರಾ? ನೋಡಿ, ಟಡಾ! ಸ್ಮಾಲ್ ಇದ್ದಲ್ಲಿ ಮೀಡಿಯಮ್ ಯೂಸ್ ಮಾಡಿ, ಮೀಡಿಯಮ್ ಇದ್ದಲ್ಲಿ ಲಾರ್ಜ್, ಲಾರ್ಜ್ ಇದ್ದಲ್ಲಿ ಎಕ್ಸೆಲ್. ಈ ಥರ ಮಾಡೋದ್ರಿಂದ ಬೇಬಿಗೆ ವೆಂಟಿಲೇಷನ್ ಚೆನ್ನಾಗಾಗಿ ರ್ಯಾಷಸ್ ಬರೋದ್ರಿಂದ ಬಚಾವ್ ಮಾಡುತ್ತೆ ಆ್ಯಂಡ್ ಕಣ್ಣು ಮುಚ್ಚಿ ತೆಗೆಯೋ ಅಷ್ಟರಲ್ಲಿ ಮಕ್ಕಳು ದೊಡ್ಡವರಾಗ್ತಾರೆ. ದ ಬೆಸ್ಟ್ ವೇ ಟು ಸೆಲೆಕ್ಟ್ ಡೈಪರ್ ಇಸ್ ಒನ್ ಸೈಜ್ ಲಾರ್ಜ್. ನನ್ನ ಪರ್ಸನಲ್ ಡೈಪರ್ ರೇಟಿಂಗ್ ವಿಡಿಯೋ ಇಷ್ಟ ಆದಲ್ಲಿ ನೀವು ಒಬ್ಬರಿಗೆ ಹೆಲ್ಪ್ ಮಾಡಿ, ಆ ಒಬ್ಬರನ್ನ ಇನ್ನೊಬ್ರು ಹೆಲ್ಪ್ ಮಾಡಕ್ಕೆ ಹೇಳಿ.